ಇದೈತಿ. ಮತ್ತೆ ಯಾಕೆ ಅಡಾಪ್ಟ್ ಮಾಡ್ತಾ ಇಲ್ಲ? ಗ್ರಾಮೀಣ ಭಂಡಾರಣ ಯೋಜನೆ ನಾ ಹೇಳಕತ್ತಿದ್ದೆ. ಅದೇ ಹೌದು. ಇದನ್ನ ಅಧ್ಯಕ್ಷರು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರು ನೆನಪಿಟ್ಕೋಬೇಕು. ಇದು ಮಾಡಿದ್ರೆ ರೀ ನಮ್ಮಲ್ಲಿ ಕಾಳನ್ನ ತರಿಸಿ ಇವತ್ತು ನೋಡ್ರಿ ಎಣ್ಣೆ ನಾವು ಉಕ್ರೇನಿಂದ ತರಿಸ್ತೀವಿ, ಎಣ್ಣೆ ತಿನ್ನುವ ಎಣ್ಣೆ. ಹೌದು. ಇವತ್ತು ಅದಾನಿ ಅಂತ ನಮಗೆ ಮೋಸ ಮಾಡ್ತಾ ಇದ್ದಾನೆ, ಯಾವ ಮಿಕ್ಸ್ ಮಾಡಿ ಕಳಿಸ್ತಾ ಇದ್ದಾರೆ. ಅದು ನಮ್ಮಲ್ಲಿ ನಾವು ಆರೋಗ್ಯ ಎಣ್ಣೆ ಗಾಂಧೀಜಿ ಬಯಸಿದ್ದೆ ನಾನು, ಎಣ್ಣೆ ಹತ್ತಿ ಏನೋ ಒಂದು ಆಹಾರ ಪದಾರ್ಥ ಜನ ಕೊಡಬೇಡ್ರಪ್ಪ, ಸ್ವಂತ ಬೆಳಿತಾವ, ಕೃಷಿ ಆಧಾರದ ಉದ್ಯಮಗಳು ಬೆಳೆಸ್ಕೊಡ್ರಿ ಹಳ್ಳಿಯಾಗಣ ಅಲ್ಲೇ ಅಂತೇಳಿ. ಅದು ನಾವು ಇವತ್ತು ಯಾಕೆ ಅಡಾಪ್ಟ್ ಮಾಡ್ಕೋಬಾರ್ದು? ನಾ ಇವ್ರಿಗೆ DCC ಬ್ಯಾಂಕ್ನವ್ರ ಅಧ್ಯಕ್ಷರಿಗೆ ಏನು ಹೇಳ್ತಾರೆ ಅಂದ್ರೆ, ಆ ಯೋಜನೆಯನ್ನು ತೊಗೊಂಬರ್ರಿ, ಪ್ರತಿ ಗ್ರಾಮೀಣ ಪ್ರದೇಶದೊಳಗೆ ಗ್ರಾಮೀಣ ಭಂಡಾರಣ ಯೋಜನೆ ತರ್ರಿ. ಅವ್ರಿಗೇನು ಸಾಲ ಕೊಡ್ಬೇಕಾಯ್ತಲ್ಲ 20% ಅಷ್ಟೇ ಕೊಡ್ರಿ, 70% ನಿಮಗೆ ಗೌರ್ಮೆಂಟ ಕೊಡ್ತದೆ. ಹೌದು, ಆದ್ರೆ ಬೆನಿಫಿಟ್ ಮಾಡಿ ಕೊಡ್ರಿ. ಇದು ನಮ್ಮ ಗ್ರಾಮೀಣ ಪ್ರದೇಶದ ಯುವಕರಿಗೂ ಗೊತ್ತಿಲ್ಲ, ರೈತರಿಗೂ ಗೊತ್ತಿಲ್ಲ. ತರಬೇಕಾದಂತ ಬ್ಯಾಂಕ್ಗಳಿಗೆ ಅವ್ರಿಗೂ ಗೊತ್ತಿಲ್ಲ, ಇದನ್ನ ಮಾಡ್ತಾ ಇಲ್ಲ, ಗೊತ್ತಿಲ್ಲ, ಇಲ್ಲ ಮರ್ತಿದಾರೆ ಬೇಕಂತೇಳಿ. ಗೊತ್ತಿದ್ದು ಬೇಕಂತ ಮರ್ತಿರ್ಬೋದು, ಲಾಭಕ್ಕದಪ್ಪ ಅನ್ನುವಂಥ ನನಗೆ ಅನಿಸ್ತೈತಿರಲ್ಲ, ಇದ್ರ ಕಡೆ ಅವ್ರ ಲಕ್ಷ್ಯ ಇಲ್ಲ. ಬಂದ್ ಪರ್ಸೆಂಟೇಜ್ ಮೇಲೆ ಲೆಕ್ಕ ಅದ, ಪರ್ಸೆಂಟೇಜ್. ಯಾಕಂದ್ರೆ ಇದ್ರಾಗ ಪರ್ಸೆಂಟೇಜ್ ಸಿಗುದಿಲ್ಲ, ಇದ್ರಾಗ ಪರ್ಸೆಂಟೇಜ್ ಸಿಗುದಿಲ್ಲ. ಇಲ್ಲಿವರೆಗೆ ಭಾಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ರಿ, ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ, ಬಂದ್ರಿ. ಇವತ್ತಿನ ಈ ಎಪಿಸೋಡ್ 3 ನಿಶ್ಚಿತವಾಗಿಯೂ ಈ ರೈತರ ಹಿತದೃಷ್ಟಿಯಿಂದ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ತಿಳ್ಕೊಳ್ತೀನಿ. ಒಳ್ಳೆಯ ಮಾತನ್ನು ಹೇಳಿದ್ರಿ. ಇದನ್ನು ಇನ್ನು ಪಾಲಿಸ್ಬೇಕಾದಂಥವ್ರು ಮತ್ತು ಇದಕ್ಕೆ ಧ್ವನಿ ಕೊಡಬೇಕಾದವರು, ಹೋರಾಟ ಮಾಡಬೇಕಾದವರು ರೈತರು. ಯಾಕಂದ್ರೆ ಅಳಲಾರದ ತಾಯಿ ಮರಿ ಕೊಡಿಸೋದು ಇದು ಬೇಸಿಕ್ ಸಿದ್ಧಾಂತ. ಅದಕ್ಕಾಗಿ ಅವಳು ಕೆಲಸ ಅವ್ರು ಮಾಡಬೇಕು. ಅದೇ DCC ಬ್ಯಾಂಕ್ ಆಗಿರ್ಬೋದು, ಕೋಆಪರೇಟಿವ್ ಇರ್ಬೋದು, ಯಾರು ಇರ್ಬೋದು, ಇದಕ್ಕೆ ಸಹಕಾರ ಮಾಡಿ ಸರ್ಕಾರದಿಂದ ಮಾಡುವಂಥ ಕೆಲಸಗಳು ಮಾಡಿಸಿ ಪ್ರತಿಯೊಂದು ಹಳ್ಳಿಗೂ ಗೋಡೌನು ಪ್ಲಸ್ ಗೋಡೌನ್ 2 ರೀತಿಯಿಂದ, ಒಂದು ಗೊಬ್ಬರ ಇಡೋದಕ್ಕಾಗಿ, ಇನ್ನೊಂದು ಕಾಳುಗಳನ್ನ ಇಡೋ ಸಲುವಾಗಿ ಮಾಡಿದರೆ ನಿಶ್ಚಿತವಾಗಿ ಇವಕ್ಕೆಲ್ಲ ಪರಿಹಾರ ಭವಿಷ್ಯದಲ್ಲಿ ಐತಿ ಅಂತೇಳಿ ನಿಮ್ಮ ಅಭಿಪ್ರಾಯಗಳಿಂದ ವ್ಯಕ್ತ ಆಗುವಂಥದ್ದು ಮತ್ತು ಸರ್ಕಾರ ಒಳಗೆ ಹೆಲ್ಪ್ ಮಾಡುವಂಥದ್ದು. ಅದು ಉಪಯೋಗ ಮಾಡಬೇಕಾಗಿದ್ದ ರೈತರು ಮತ್ತು DCC ಬ್ಯಾಂಕ್ ಅಧ್ಯಕ್ಷರು ಜೊತೆಗೆ ಇನ್ನುಳಿದ ಕೋಆಪರೇಟಿವ್ ಮೂವ್ಮೆಂಟ್ದಲ್ಲಿ ಇದ್ದ ಜನ ಇದು ವಿಚಾರ ಮಾಡಿದರೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಹಕ್ಕು ನಾವು ಪಡ್ಕೊಂಡಂಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಬಂದ್ರಿ. ಸರ್ ಮಾತಾಡಿದ್ರಿ, ನೀವು ಮಾತಾಡೋದಕ್ಕೆ ಧನ್ಯವಾದಗಳು. ಜೊತೆಗೆ ಆದ್ಮೇಲೆ ಇಲ್ಲಿವರೆಗೆ ನೀವು ಕೇಳಿದ್ರಿ, ರೈತರ ಮಾದರಿಯಿಂದ ನೋಡಬೇಕು. ಜೊತೆಗೆ ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು ಜೊತೆಗೆ ಡೈರೆಕ್ಟರ್ಗಳು ಎಲ್ಲರೂ ನೋಡ್ಕೊಂಡು ಈ ದಿಸೆಯಲ್ಲಿ ಒಂದು ಪರಿಹಾರ ಹುಡುಕಿದ್ರೆ ಮುಂಬರುವ ದಿನಗಳಲ್ಲಿ ರೈತ ಮತ್ತು ನೀವು ನಿಮ್ಮಲ್ಲಿ ಸಹ ಸಾಕಷ್ಟು ದುಡ್ಡು ಬರ್ತದೆ. ನೀವು ಸಾಲ ಕೊಡೋ ಅವಶ್ಯಕತೆ ಇಲ್ಲ ರೈತರು ಬಂದು ನಿಮ್ಮಲ್ಲಿ ಡಿಪಾಸಿಟ್ ಮಾಡುವಂಥ ವ್ಯವಸ್ಥೆಯಲ್ಲಿ ಬರ್ತದೆ ಅನ್ನೋದು 100% ಸತ್ಯ. ರೈತಿಗೆ ಮಾರ್ಕೆಟ್ ಕೊಡ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದಿಲ್ಲ. ನ್ಯೂಸ್ ಅರ್ಥ ಸತ್ಯದ ಕೈಗೆ ನೋಡಿ ವಂದನೆಗಳು.